ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಡೌನೀಸ್ ಫಾರ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಈಸ್ಟರ್ ಆಕ್ಟಿವಿಟೀಸ್ ಇದೆ ಮಕ್ಕಳಿಗೆ. ಸೊ ಅಲ್ಲಿ ನಾನು ಕರ್ಕೊಂಡು ಹೋಗ್ತಿದ್ದೇನೆ. ನೋಡಿ, ಆಲ್ರೆಡಿ ಪಾರ್ಕಿಂಗ್ ಫುಲ್ ಆಗಿದೆ. ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಈಗ ನಾವು ಒಳಗೆ ಹೋಗ್ತಾ ಇದ್ದೇವೆ. ಆರ್ನ ಫುಲ್ ರೆಡಿಯಾಗಿ ಬಂದಾಳೆ. ಅವಳ ಈಸ್ಟರ್ ಬಾಸ್ಕೆಟ್ ಕೂಡ ರೆಡಿ ಆಗಿದೆ. ಮತ್ತೆ ಈಸ್ಟರ್ ಹೇರ್ ಬ್ಯಾಂಡ್, ಬನ್ನಿ ಹೇರ್ ಬ್ಯಾಂಡ್ ಅವಳು ಹಾಕಿದ್ದಾಳೆ. ಇಲ್ಲಿ ಎಗ್ ಹಂಟ್ ಉಂಟು. ಸೊ ಬಾಸ್ಕೆಟ್ ನಾವು ಮನೆಯಲ್ಲೇ ತರಬೇಕು ಅಂತ ಇಲ್ಲಿ ಅವರ ಸೈಟಲ್ಲೇ ಬರೆದಿದ್ದಾರೆ. ಸೊ ಶಿ ಈಸ್ ಆಲ್ ಸೆಟ್ ಟು ಗೋ ಟು ದ ಫಾರ್ಮ್. ನಾವು ಈ ಫಾರ್ಮಿಗೆ ಹೋಗಲಿಕ್ಕೆ ಟಿಕೆಟ್ ಆನ್ಲೈನೇ ಬುಕ್ ಮಾಡಿದ್ದೇವೆ. ಯಾಕಂದರೆ ಇಲ್ಲಿ ಬೂತಲ್ಲಿ ನಿಮಗೆ ಟಿಕೆಟ್ ಕೊಡೋದಿಲ್ಲ. ಟಿಕೆಟ್ ಆನ್ಲೈನೇ ಬುಕ್ ಮಾಡಿ ಹೋಗಬೇಕು. ಇಟ್ಸ್ ಅರೌಂಡ್ $20 ಪ್ಲಸ್ ಟ್ಯಾಕ್ಸ್. ಇಲ್ಲಿ ಟಿಕೆಟ್ ಜೊತೆಗೆ ನಮಗೆ 6 ಕೂಪನ್ ಕೊಟ್ಟಿದ್ದಾರೆ ಟ್ರೀಟ್ಸ್ ತಗೊಳ್ಳಿಕ್ಕೆ. ಮತ್ತು ಹ್ಯಾಂಡ್ ಬ್ಯಾಂಡ್ ಮತ್ತು ಮ್ಯಾಪ್ ಕೊಟ್ಟಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಏನೆಲ್ಲ ನಡೀತಾ ಉಂಟಂತ ಆ ಮ್ಯಾಪಲ್ಲಿ ಗೊತ್ತಾಗ್ತದೆ. ತುಂಬ ಆ್ಯಕ್ಟಿವಿಟೀಸ್ ಇದೆ. ಮ್ಯಾಜಿಕ್ ಶೋ ಇದೆ, ವ್ಯಾಗನ್ ಡ್ರೈವ್ ಇದೆ, ಮತ್ತು ಈಸ್ಟರ್ ಡಾನ್ಸ್ ಪಾರ್ಟಿ ಇದೆ. ಇಟ್ಸ್ ರಿಯಲಿ ಫನ್ ಹಿಯರ್. ಇಲ್ಲಿ ನೋಡಿ, ಎಗ್ ಹಂಟ್ ನಡೀತಾ ಇದೆ. ಈ ಫುಲ್ ಏರಿಯಾದಲ್ಲಿ ಎಗ್ ಹಂಟ್ ಮಕ್ಕಳು ಮಾಡ್ಬೋದು. ಇಲ್ಲಿ ಎಗ್ ಹಂಟ್ ಅಂದರೆ ಆ ಎಗ್ ಒಳಗೆ ಟ್ರೀಟ್ ಹಾಕೋದು, ಚಾಕ್ಲೇಟ್ ಹಾಕೋದು ಹಾಗೇನಿಲ್ಲ. ಇಟ್ಸ್ ಅನ್ ಎಂಟಿ ಪ್ಲಾಸ್ಟಿಕ್ ಎಗ್. ಕಲರ್ಫುಲ್ ಎಗ್ಸನ್ನು ಇಲ್ಲಿ ಹಾಕಿದ್ದಾರೆ. ಮಕ್ಕಳು ಬಾಸ್ಕೆಟಲ್ಲಿ ಅದನ್ನು ತುಂಬಿಸಿ ಒಂದು ಏರಿಯಾ ಉಂಟು, ಸಾರ್ಟಿಂಗ್ ಏರಿಯಾ ಉಂಟು, ಅಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಆರ್ನ ಈಗ ನೋಡ್ತಾ ಇದ್ದಾಳೆ ಯಾವ ಕಲರ್ ಇದೆ ಎಗ್ ಕಲೆಕ್ಟ್ ಮಾಡೋದು ಅಂತ. ಮತ್ತು ಇಲ್ಲಿನ ವರ್ಕರ್ಸ್ ಇಲ್ಲಿ ಬನ್ನಿ ಕಾಸ್ಟ್ಯೂಮಲ್ಲಿ ಇರ್ತಾರೆ. ನೋಡಿ, ಅವರು ಎಗ್ಸ್ ಎಲ್ಲ ಹಾಕ್ತಾ ಇರ್ತದೆ. ಖಾಲಿ ಆದ ಹಾಗೆ ಎಗ್ಸನ್ನೆಲ್ಲ ಹೀಗೆ ಹಾಕ್ತಾ ಇದ್ದಾರೆ. ಸೊ ಇಟ್ ಇಸ್ ರಿಯಲಿ ಫನ್ ಫಾರ್ ದ ಕಿಡ್ಸ್. ಇಲ್ಲಿ ಕೆನಡಾದಲ್ಲಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ. ಆದರೆ ಇವತ್ತು ತುಂಬ ಚಳಿ ಇದೆ. ನಾವು ಸರಿಯಾಗಿ ಜಾಕೆಟ್ ಎಲ್ಲ ತಗೊಂಡು ಬರಲಿಲ್ಲ. ಜಸ್ಟ್ ಹುಡಿಯಲ್ಲಿದ್ದೇವೆ. ತುಂಬ ಚಳಿ ಆಗ್ತಾ ಇದೆ. ಗಾಳಿ ಕೂಡ ಇದೆ. ನೀವಿಲ್ಲಿ ನೋಡ್ಬೋದು, ಸ್ವಲ್ಪ ಮೋಡ ಕಾಣ್ತಾ ಇದೆ ನೋಡಿ. ನಂದು ಎಗ್ ಎಲ್ಲ ಕಲೆಕ್ಟ್ ಮಾಡಿ ಆಯಿತು. ಈಗ ನಿಹಾರಿಕಾ ಅವಳ ಫೋಟೋ ಎಲ್ಲ ತೆಗೆದಿದ್ದಾಳೆ. ಎಗ್ ಹಂಟ್ ಮಾಡಿದ್ದು ಫೋಟೋ ಬೇಕಲ್ಲ ನೋಡಿ, ಅದಕ್ಕೆ. ಇದಾದ ನಂತರ ನಾನು ನಿಮಗೆ ಸಾರ್ಟಿಂಗ್ ಏರಿಯಾ ತೋರಿಸ್ತೇನೆ. ನೋಡಿ, ಇದು ಸಾರ್ಟಿಂಗ್ ಏರಿಯಾ. ಬೇಕಾದರೆ ನೀವು ಫುಲ್ ಬಕೆಟನ್ನು ಒಂದು ಬಿನ್ ಉಂಟು ಅದರಲ್ಲಿ ಹಾಕ್ಬೋದು. ಅದು ಬಿನ್. ಇಲ್ದಿದ್ರೆ ನೀವು ಕಲರ್ಸ್ ಎಲ್ಲ ಸಾರ್ಟ್ ಮಾಡಿ ಇಲ್ಲಿ ಇಡ್ಬೋದು. ಹಿಂದೆ ನೋಡಿ, ಎಲ್ಲ ಫಾರ್ಮ್ ವರ್ಕರ್ಸ್ ಎಲ್ಲ ಇದ್ದಾರೆ ಅಲ್ಲಿ ಸಾರ್ಟ್ ಔಟ್ ಮಾಡಲಿಕ್ಕೆ. ಅದು ನಮಗೆ 6 ಕೂಪನ್ ಕೊಟ್ಟಿದ್ದಾರಲ್ಲ, ಅದು ಇಲ್ಲಿ ನಾವು ಕೊಡಬೇಕು. ಸೊ 6 ಟ್ರೀಟ್ ಸಿಗ್ತದೆ ಇಲ್ಲಿ. ಕಲರ್ಫುಲ್ ರೈನ್ಬೋ ಲಾಲಿಪಾಪ್ ಕೂಡ ಉಂಟು, ಮತ್ತು ಮಾರ್ಷ್ಮೆಲೋ ಕವರ್ಡ್ ಚಾಕ್ಲೇಟ್ಸ್ ಕೂಡ ಉಂಟು. ಸೊ ಅದನ್ನು ನಾವು ತಗೊಂಡಿದ್ದೆವು. ಈಸ್ಟರ್ ಟ್ರೀಟ್ಸ್ ಎಲ್ಲ ತಗೊಂಡ ನಂತರ ಆರನಿಗೀಗ ಈಸ್ಟರ್ ಬನ್ನಿ ಜೊತೆ ಫೋಟೋ ತೆಗಬೇಕು. ನೋಡಿ, ಇಲ್ಲಿ ನೋಡಿ, ಈಸ್ಟರ್ ಬನ್ನಿ ಆ್ಯಂಡ್ ಹಿಸ್ ಹೆಲ್ಪರ್ ಫೋಟೋ ಎಲ್ಲ ತಗೊಂಡಾದ ನಂತರ ನೆಕ್ಸ್ಟ್ ನಾವು ವ್ಯಾಗನ್ ರೈಡಿಗೆ ಹೋಗ್ತಾ ಇದ್ದೇವೆ. ವ್ಯಾಗನ್ ರೈಡ್ ಅಂದರೆ ಮುಂದೆ ಒಂದು ಟ್ರ್ಯಾಕ್ಟರ್ ಉಂಟು, ಹಿಂದೆ ಒಂದು ಟ್ರೇಲರ್ ಹಾಗೆ ಉಂಟು. ಅದರಲ್ಲಿ ವುಡನ್ ಬೆಂಚಸ್ ಆಗಿ ಇಟ್ಟಿದ್ದಾರೆ, ಅದರಲ್ಲಿ ಕೂತ್ಕೊಳ್ಳೋದು. ಈ ವ್ಯಾಗನ್ ರೈಡ್ ನಾವು ಬರುವಾಗ ಫುಲ್ ಆಯಿತು. ಸೊ ನಮಗೆ ಈಗ ನೆಕ್ಸ್ಟ್ ರೈಡ್ ಸಿಗ್ತದೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ, ನಾನು ನಿಮಗೆ ಹೇಳಿದ್ದೆ ಅಲ್ಲ, ವುಡನ್ ಬೆಂಚ್ ಟೈಪ್ ಇಟ್ಟಿದ್ದಾರೆ. ಇದು ಸಮ್ಮರಲ್ಲಿ ಇಲ್ಲಿ ಹುಲ್ಲಿಡ್ತಾರೆ, ಹುಲ್ಲಿನ ಮೇಲೆ ಕೂತ್ಕೊಳ್ಳೋದು. ಈಗ ಈ ಫಾರ್ಮಿಗೆ ಇದು ಒಂದು ದೊಡ್ಡ ಸುತ್ತ ಆಗ್ತದೆ. ನಾರ್ಮಲಿ ಸಮ್ಮರಲ್ಲಿ ಒಳ್ಳೆದಾಗ್ತದೆ. ಫುಲ್ ಇಲ್ಲಿ ಎಲ್ಲ ಗ್ರೋ ಮಾಡ್ತಾರೆ ನೋಡಿ, ಪ್ಲಾಂಟ್ಸ್ ಇದೆಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ. ಆದರೆ ಈಗ ಎಂತ ಇಲ್ಲ, ಜಸ್ಟ್ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ, ಚಳಿ ಉಂಟು. ಮಕ್ಕಳಿಗೆ ಮಾತ್ರ ಇದು ಖುಷಿಯೇ ಆಗ್ತದೆ, ಒಂದು ವ್ಯಾಗನ್ ರೈಡಿಗೆ ಹೋಗುವ ಅಂತ. ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ಈಸ್ಟರ್ ಇದೆಲ್ಲ ಮ್ಯಾಜಿಕ್ ಶೋ ನಡೀತಾ ಉಂಟು. ಟೈಮ್ ಟು ಟೈಮ್ ಇಲ್ಲಿ ಮ್ಯಾಜಿಕ್ ಶೋ ನಡೀತಾ ಇರ್ತದೆ. ಇಲ್ಲಿ ಬಂದು ನೋಡ್ಬೋದು. ನಾವು ಫ್ರೆಂಚ್ ಫ್ರೈಸ್ ಬರ್ಗರ್ ಎಲ್ಲ ತಗೊಂಡಿದ್ದೆವು. ಸೊ ಕೆಚಪ್, ಮಸ್ಟರ್ಡ್ ಎಲ್ಲ ಬೇಕಾದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಪೋರ್ಟ್ರೇಟ್ ಮಾಡಿದ್ದಾರೆ, ಅಲ್ಲಿಂದ ನಾವು ತಗೊಳ್ಬೇಕು. ಇಲ್ಲಿ ಫಾರ್ಮ್ ಅನಿಮಲ್ಸ್ ಕೂಡ ಉಂಟು ನೋಡಿ. ಇಲ್ಲಿ ನಾವು ಬಂದು ಅದಕ್ಕೆ ಫೀಡ್ ಮಾಡ್ಬೋದು. ನಾವು ಫೀಡ್ ಮಾಡಲಿಕ್ಕೆ ಫುಡ್ ಮಾತ್ರ ಅಲ್ಲಿ ತಗೊಳ್ಬೇಕು. ಪ್ರೈಸ್ $1, $2. ಇಲ್ಲಿ ನೋಡಿ, ಫೈಟಿಂಗ್ ನಡೀತಾ ಉಂಟು ನೋಡಿ. ಇಲ್ಲಿ ದನಗಳು ಕೂಡ ಉಂಟು ನೋಡಿ, ನಿಮಗೆ ಕಾಣ್ಬೋದು ನೋಡಿ. ಈಗ ಒಂದು ದನ ಕಾಣ್ತಾ ಉಂಟು ನೋಡಿ. ಮಕ್ಕಳಿಗಂತೂ ಈ ಡೌನೀಸ್ ಫಾರ್ಮ್ ಉಂಟಲ್ಲ, ಇಟ್ಸ್ ರಿಯಲಿ ಗುಡ್. ಅಲ್ಲಲ್ಲಿ ಪಾರ್ಕ್ ಉಂಟು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಕ್, ಮತ್ತು ಟ್ರೈಸಿಕಲ್ ಡ್ರೈವ್ ಉಂಟು. ಇದೆಲ್ಲ ಇಲ್ಲಿ ಫ್ರೀ. ಒಳಗೆ ಬಂದ ನಂತರ ಎಲ್ಲ ಫ್ರೀ. ಇಟ್ಸ್ ಇನ್ಕ್ಲೂಡೆಡ್ ಇನ್ ದ ಟಿಕೆಟ್. ಮತ್ತು ಅಲ್ಲಲ್ಲಿ ಫೋಟೋ ಬೂತನ್ನು ಮಾಡಿದ್ದಾರೆ ಈಸ್ಟರ್ಗೋಸ್ಕರ. ದಟ್ ವಾಸ್ ರಿಯಲಿ ಫನ್. ಇದು ಡೌನೀಸ್ ಫಾರ್ಮ್ ಇದ್ದು ಶಾಪ್. ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ಜಾಮ್ ಸಿಗ್ತದೆ, ಮತ್ತು ಅವರು ಬೇಕ್ರಿ ಕೂಡ ಉಂಟು. ಹನಿ ಸಿಗ್ತದೆ. ನಾನು ಇಲ್ಲಿಂದ ಹನಿ ತಗೊಂಡು ಬಂದೆ. ಇಟ್ಸ್ ರಿಯಲಿ ಗುಡ್. ಚಿಕ್ಕ ಬಾಟಲ್ ತಗೊಂಡೆ ನೋಡುವ ಅಂತ. ಊರಿನ ಹನಿ ಉಂಟಲ್ಲ, ಹಾಗೆ ಅನಿಸ್ತದಿದು. ಅದೇ ಟೇಸ್ಟ್. ನಾನು ಟೇಸ್ಟ್ ಮಾಡಿ ನೋಡಿದೆ, ಅದೇ ಟೇಸ್ಟ್ ಇದು. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.